ಆ ಕಡೆ ಅಡ್ಜಸ್ಟಬಲ್ ಇರುತ್ತೆ ಮತ್ತೆ ಹೇಳೋದಲ್ಲ ಬೋರ್ನಿಂಗ್ ನಮಗೆ ಇದಾಗುತ್ತೆ ಅಂತ ಹೇಳಿದ್ವಿ. ಸರಿ ಪರವಾಗಿಲ್ಲ ಅದೇನಿಲ್ಲ. ಇವಾಗ ಯೂಸ್ ಮಾಡ್ತಾ ಮಾಡ್ತಾ ಅದು ಸ್ಕೇಲಿಂಗ್ ಆಗಿ ತಿಂದಾಕಿ ಅದು ಇದು ತೆಗೆದ್ಬಿಡ್ಬೇಕು ಅನ್ಸುತ್ತೆ. ಪ್ಯಾಂಟು ಲೇಡೀಸ್ ಚೂಡಿದಾರೆಲ್ಲ ಹಾಕೋಬೇಕಂದ್ರೆ ಒಂದು 8ರಿಂದ 16 ಬಟ್ಟೆ ಹಾಕಿಸ್ಕೊಂಡೆ. 8ರಿಂದ 16 ಬಟ್ಟೆ. ಈಗ ಸೀರೆಗಳು ಹಾಕಿದ್ರೆ 8 ಸೀರೆ ಸಪ್ರೇಟಾಗಿ ಹಾಕಿಸ್ಕೊಂಡೆ. ಬೆಡ್ಶೀಟ್ಗಳು ಹಾಕೋದು 5ರಿಂದ 6 ಸೀರೆ. 5ರಿಂದ 8. 8 ಇದು ಕಾಟನ್ ಆದರೆ ಕಾಟನ್ ಸ್ಯಾರಿ ಅಲ್ಲ. ಕಾಟನ್ ಸ್ಯಾರಿ ಸಪ್ರೇಟಾಗಿ ಹಾಕ್ಬೇಕಾ ಇಲ್ಲ ಸಿಂಥೆಟಿಕ್ ಎಲ್ಲ ಮಿಕ್ಸ್ ಹಾಕ್ಬೋದಾ? ಮಿಕ್ಸ್ ಮಾಡ್ಕೋಬೋದು. ಸಿಂಥೆಟಿಕ್ ಅಂದ್ರೆ ಸಪ್ರೇಟಾಗಿ ನಿಮ್ಗೆ ಆಪ್ಷನ್ ಕೊಟ್ಟಿದ್ರಲ್ಲ, ಒಂದು ಯೂಸ್ ಮಾಡಬೇಕು. ಬೆಡ್ಶೀಟ್ ಇದ್ರೆ 2ರಿಂದ 3 ಯೂಸ್ ಮಾಡ್ಕೋಬೋದು. ಬಟ್ಟೆ ಹಾಕಿದ್ರೆ ಈ ಕಡೆ ಇದರಲ್ಲಿ ಪೌಡರ್ ಹಾಕಿಸ್ಕೋಬೇಕು, ಈ ಕಡೆ ಇದರಲ್ಲಿ ಮತ್ತೆ ಮಧ್ಯ ಇದರಲ್ಲಿ ಕಂಫರ್ಟ್ ಹಾಕಿಸ್ಕೋಬೇಕು. ಈ ಕಡೆ ಇದರಲ್ಲಿ 45-15 ಮಿನಿಟ್ಸ್ ವಾಷಿಂಗ್ ಇದೆಯಲ್ಲ, ಆ ಟೈಮಲ್ಲಿ ಈ ಕಡೆಗೆ ಹಾಕಿಸ್ಕೋಬೇಕು. ಈ ಥರದ್ದು ಒಂದು ನೆಕ್ಸ್ಟ್ ಬಟ್ಟೆ ಹಾಕಿದ್ಮೇಲೆ ಪೌಡರ್ ಹಾಕಿದ್ಮೇಲೆ ಮಿಷಿನ್ ಇಲ್ಲಿ ಆನ್ ಮಾಡಿ ಫಸ್ಟ್ ಪೌಡರ್ ನಮಗೆ ಸ್ಟೀಮ್ ವಾಶು ಒಳಗಡೆ ಸ್ವಲ್ಪ ಸ್ಟೀಮ್ ಆಗಿ ರಿಂಕಲ್ ಸ್ವಲ್ಪ ಕಡಿಮೆ ಬರುತ್ತೆ. ನಿಮಗೆ ಟೈಮಿಂಗ್ ಇಷ್ಟೇ ಬರುತ್ತೆ, ಚೇಂಜ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು. ನೆಕ್ಸ್ಟ್ ಕಾಟನ್ ಮಾತ್ರ ಸಪ್ರೇಟಾಗಿ ಯೂಸ್ ಮಾಡಬೇಕಂದ್ರೆ ಮಾಡ್ಕೊಬೋದು. ನೆಕ್ಸ್ಟ್ ಸಿಂಥೆಟಿಕ್ ಇದೆ, ಸಿಲ್ಕ್ ಸ್ಯಾರೀಸ್ ಎಲ್ಲ ಬೇಕಂದ್ರೆ ಸಪ್ರೇಟಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಮಿಕ್ಸ್ ಫ್ಯಾಬ್ರಿಕ್ ಡೈಲಿ ವೇರ್ಸ್ ಎಲ್ಲ ಯಾವಾಗಲೂ ಇದರಲ್ಲೇ ಮಾಡ್ಕೋಬೇಕು. 120 ನಿಮಿಷ ಬರುತ್ತೆ, ಅದನ್ನೇ ಮಾಡ್ಕೋಬೇಕು. ನೆಕ್ಸ್ಟ್ ಡೆನಿಮಲ್ಲಿ ಜೀನ್ಸ್ ಮಾತ್ರ ಸಪೋರ್ಟ್ ಆಗಿದ್ರೆ ಹಾಕಿಸ್ಕೊಬೋದು. ಒಂದು 5ರಿಂದ 8 ಜೀನ್ಸ್ ಸಪೋರ್ಟಾಗಿ ಹಾಕಿಸ್ಕೊಳ್ಳಿ. 1-2 ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಕೋ ವಾಶಲ್ಲಿ ನಿಮಗೆ ಎಷ್ಟು ಟೈಮಿಂಗ್ ಬರುತ್ತೆ, ಬಿಸಿನೀರಲ್ಲಿರಲ್ಲ, ತಣ್ಣೀರಲ್ಲಿರುತ್ತೆ. ಮಿಷಿನ್ ಒಳಗೆ ನೆನೆಸ್ಕೊಂಡು ಮಾಡ್ಕೊಳ್ಳುತ್ತೆ. ಅದಕ್ಕೆ ನಿಮಗೆ ಟೈಮಿಂಗ್ ಇಷ್ಟೊಂದು ಬಂದಿರೋದು. ಮಿಷಿನ್ ಒಳಗೆ ನೆನೆಸ್ಕೊಳ್ಳುತ್ತೆ. ನೆಕ್ಸ್ಟ್ ಕಲರ್ ಬಟ್ಟೆಗಳು ನಿಮಗೆ ಬೇಗ ಫೇಡ್ ಆಗುತ್ತೆ ಅಂತ ಇದಕ್ಕೆ ಮಿನಿಮಮ್ ಟೆಂಪ್ರೇಚರ್ ನಿಮಗೆ 20 ಬರುತ್ತೆ. ಮಿಕ್ಕದೆಲ್ಲ ನಿಮಗೆ 40 ಬರುತ್ತೆ, ಇದರಲ್ಲಿ 20 ಬರುತ್ತೆ. ಕಲರ್ ಹೋಗೋ ಬಟ್ಟೆಗಳು ಹಾಕಿಸ್ಬಾರ್ದು, ಅದನ್ನ ನೋಡ್ಕೊಳ್ಳಿ. ಕಲರ್ ಬಟ್ಟೆಗಳು ವಾಶ್ ಮಾಡಿದಾಗ ಬಿಸಿನೀರಲ್ಲಿ ವಾಶ್ ಮಾಡಿದಾಗ ಬೇಗ ಶೇಡ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಮಿನಿಮಮ್ ಟೆಂಪ್ರೇಚರ್ ಬಂದಿರೋದು. ನೆಕ್ಸ್ಟ್ ಡ್ರೈ ಬೇಕಾದ್ರೆ ಸಪರೇಟಾಗಿ ಮಾಡ್ಕೊಬೋದು. ನೆಕ್ಸ್ಟ್ ರಿನ್ಸ್ ಸ್ಪಿನ್ನ ಸಪರೇಟಾಗಿ ಮಾಡ್ಕೊಬೋದು. ಬಳಕೆಯಲ್ಲಿ ಬೆಡ್ಶೀಟ್ಗಳಿಗೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬೇಬಿಗೆ ಮಕ್ಕಳ ಬಟ್ಟೆಗಳು ಉಲ್ಲನ್ಸ್ ಸ್ವೆಟರ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಸಪರೇಟಾಗಿ ಸ್ಪೋರ್ಟ್ಸ್ ವೇರು ರ್ಯಾಪಿಡ್ 45 ಮತ್ತು 15 ಕ್ವಿಕ್ ಸೈಕಲ್ ಇರೋದು. ರ್ಯಾಪಿಡ್ 45 ಅಂದರೆ 45 ಮಿನಿಟ್ಸಲ್ಲಿ ವಾಷಿಂಗ್ ಇರುತ್ತೆ, ಮತ್ತು ಇದು 15 ಮಿನಿಟ್ಸಲ್ಲಿ ವಾಷಿಂಗ್ ಇರುತ್ತೆ. ಅದರಲ್ಲೇ ಇನ್ನೊಂದಿದೆ ಹೇಳ್ತೀವಿ. ನೆಕ್ಸ್ಟ್ ನಮಗೆ ಇಲ್ಲೊಂದು ಮಾರ್ಕ್ ಇರುತ್ತೆ, ಅದು ನೋಡಿಕೊಂಡೆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೋಬೇಕು. ಸಿಂಥೆಟಿಕ್ ಕಲರ್ಸ್ ಸ್ಪೋರ್ಟ್ಸ್ ವೇರ್ ಇರ್ತದಲ್ಲ, ಈ ಪ್ರೋಗ್ರಾಮ್ ಯೂಸ್ ಮಾಡೋ ಟೈಮಲ್ಲಿ ಮ್ಯಾಕ್ಸಿಮಮ್ 7ರಿಂದ 8 ಬಟ್ಟೆ ಅಷ್ಟೇ ಹಾಕಿಸ್ಬೇಕು. ನಿಮಗೆ ಹೇಳಿದ್ರಲ್ಲ ಕಲರ್ಸ್ ಸ್ಪೋರ್ಟ್ಸ್ ವೇರ್, ಈ 4 ಪ್ರೋಗ್ರಾಮ್ ಯೂಸ್ ಮಾಡೋ ಟೈಮಲ್ಲಿ ಮ್ಯಾಕ್ಸಿಮಮ್ 7ರಿಂದ 8 ಬಟ್ಟೆ ಅಷ್ಟೇ ಹಾಕಿಸ್ಬೇಕು, ಫುಲ್ ಲೋಡ್ ಹಾಕ್ಸಂಗಲ್ಲ. ಮತ್ತು ಇಲ್ಲಿ ನಿಮಗೆ ಹುಲ್ಲನ್ಸ್ ರ್ಯಾಪಿಡ್ 45-15 ಇದು ಹುಲ್ಲನ್ಸ್ ಅಂದರೆ ಸ್ವೆಟರ್ ಈ ಥರ ಎಲ್ಲ ಸ್ವಲ್ಪ ಸ್ವೆಟರ್ಸ್ ಎಲ್ಲ ಇದ್ದರೆ 2 ಯೂಸ್ ಮಾಡಬೇಕು. 2 kg ಅಷ್ಟೇ ಹಾಕಿಸ್ಬೇಕು. ಇದು ಉಲ್ಲನ್ಸ್ ಈಗ 9 kg ಇದೆಯಲ್ಲ, ಉಲ್ಲನ್ಸ್ ರ್ಯಾಪಿಡ್ 45-15 ಅಂತಿದಲ್ಲ, ಈ 3 ಪ್ರೋಗ್ರಾಮ್ ಯೂಸ್ ಮಾಡೋ ಟೈಮಲ್ಲಿ ಮ್ಯಾಕ್ಸಿಮಮ್ 2 kg ಅಷ್ಟೇ ಹಾಕಿಸ್ಬೇಕು. ಈಗ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡಿದ್ರೆ 2 ಯೂಸ್ ಮಾಡಬೇಕು. 2 ಶರ್ಟ್ ಪ್ಯಾಂಟಲ್ಲಿ ಹಾಕಿದ್ರೆ 3ರಿಂದ 4 ಬಟ್ಟೆ ಅಷ್ಟೇ ಹಾಕಿಸ್ಬೇಕು. ಯಾವಾಗಲೂ ಮಿಕ್ಸ್ ಫ್ಯಾಬ್ರಿಕ್ ಮಾಡ್ಕೋಬೇಕು, ಇಲ್ಲಾಂದರೆ ಮಿಷಿನ್ ಒಳಗೆ ನೆನೆಸ್ಕೊಂಡು ಮಾಡ್ಕೋಬೇಕು. ಇದರಲ್ಲಿ ತಣ್ಣೀರು ಇರುತ್ತೆ, ಬಿಸಿನೀರಲ್ಲಾಗಲ್ಲ, ನೆನೆಸ್ಕೊಂಡು ಮಾಡ್ಕೋಬೇಕು. ಇದನ್ನೇ ಮಾಡ್ಕೋಬೇಕು ಡೈಲಿ ವೇರ್ಸ್ ಎಲ್ಲ. 120 ನಿಮಿಷ ಇದೆ. ಈ ಬಟನ್ ಸ್ಟಾರ್ಟ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ಇದು ಟೆಂಪ್ರೇಚರ್ ಇದು 40 ಸೆಲ್ಸಿಯಸ್ ಮತ್ತು 60-20 ಅಂತ ಹಾಕಿದ್ರಲ್ಲ. ಮತ್ತು 24 ಸೈಕಲ್ಗೆ ಲೈಟ್ ಇದೆಲ್ಲ, ಆರೆಂಜ್ ಕಲರ್ ಪಕ್ಕದ ಸಿಂಬಲ್ ಪಕ್ಕ ಲೈಟ್ ಇರೋದು, ನಿಮಗೆ ಇಂಡಿಕೇಶನ್ ಬ್ಲಿಂಕ್ ಆಗುತ್ತೆ. ಆ ಟೈಮಲ್ಲಿ ಡ್ರಮ್ ಕ್ಲೀನಿಂಗ್ ಮಾಡಬೇಕಂತ ಈ ಥರ ಮಿಷಿನ್ ಆನ್ ಮಾಡಿಕೊಂಡು ಡ್ರಮ್ ಕ್ಲೀನಿಂಗ್ ಬಟನ್ ಸೆಲೆಕ್ಟ್ ಮಾಡಿದರೆ ಡ್ರಮ್ ಕ್ಲೀನಿಂಗ್ ಆಪ್ಷನ್ ಬರುತ್ತೆ. 1 hour 18 ಮಿನಿಟ್ಸ್ಗೆ ಪೌಡ್ರ್ ಮಾತ್ರ ಹಾಕಿ ವಾಟರಲ್ಲೇ ವಾಶ್ ಮಾಡಬೇಕು. ಪೌಡರ್ ಯಾವುದಾದ್ರೂ ಯೂಸ್ ಮಾಡ್ಬೋದಾ ಹಿಂಗೆ? ಮತ್ತು ಮಿಷಿನ್ ಬಟ್ಟೆಗೆ ಲಿಕ್ವಿಡ್ ಯೂಸ್ ಮಾಡಬೇಕು. ಮತ್ತು ಗೋಡ್ರೇಜ್ ಕಡೆಯಿಂದ ಡ್ರಮ್ ಕ್ಲೀನಿಂಗ್ ಸಪರೇಟಾಗಿ ಪೌಡ್ರ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. 24 ಸೈಕಲ್ಗೆ ಇಂಡಿಕೇಶನ್ ಬರುತ್ತೆ. ಇದು ಮಾಡೋಂಗಿಲ್ವಾ? ಸರ್ಫ್ ಎಕ್ಸೆಲ್ ಎಲ್ಲ ಲಿಕ್ವಿಡ್ ಯೂಸ್ ಮಾಡ್ಬೋದಾ? ಬಟ್ಟೆಗೆ ಹಾಕಿದ್ರೆ ಲಿಕ್ವಿಡ್ ಯೂಸ್ ಮಾಡಬೇಕು.